ಹಾಯ್ ಗೈಸ್, ಹೇಗಿತ್ತು ಇವತ್ತಿನ ಎಪಿಸೋಡ್? ಸಖತ್ತಾಗಿತ್ತು. ರಜತ್ ಫುಲ್ ಆನ್ ಫೈರ್. ಕಾವ್ಯ ಮೇಲೆ ಸ್ವಲ್ಪ ಕೋಪ ಜಾಸ್ತಿನೇ ಬರ್ತಾ ಇದೆ. ಕಾವ್ಯ ಹತ್ರ ರಿಯಾಕ್ಟ್ ಮಾಡ್ತಿರೋದು ವೆರಿ ಚೀಪ್ ಆಗಿದೆ, ವೆರಿ ಬ್ಯಾಡ್. ಬಟ್ ಅಷ್ಟು ಆದ್ರೂ ಗಿಲ್ಲಿ ಸ್ಟಿಲ್ ಸಪೋರ್ಟಿಂಗ್ ಕಾವ್ಯ, ಸ್ಟಿಲ್ ಪ್ರೊಟೆಕ್ಟಿಂಗ್ ಕಾವ್ಯ. ಅದು ಗಿಲ್ಲಿದು ಕ್ಯಾರೆಕ್ಟರ್ ತೋರಿಸುತ್ತೆ. ಆ್ಯಂಡ್ ಐ ಡೋಂಟ್ ನೋ ವೈ ಇವತ್ತು ಗಿಲ್ಲಿ ನನಗೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು. ಎಸ್ಪೆಷಲಿ ಇವಾಗ ಅವರಿಬ್ಬರನ್ನ ರೂಮಿಗೆ ಕರೆದ್ಬಿಟ್ಟು ಸೀಕ್ರೆಟ್ ಟಾಸ್ಕು ಮತ್ತು ಕುಕ್ಕಿಂಗ್ ಟಾಸ್ಕ್ ಎಲ್ಲ ಕೊಟ್ರಲ್ಲ, ಇಷ್ಟು ಕ್ಯೂಟಾಗಿ. ಬಿಗ್ ಬಾಸು ಸ್ಲೋ ಮಾತಾಡ್ತಿದ್ರೆ ಅವರು ಸ್ಲೋ ಮಾತಾಡಿ ಸಖತ್ ಕ್ಯೂಟಾಗಿತ್ತದು. ಆ್ಯಂಡ್ ಜಗಳಗಳು ಹೆವಿಯಾಗಿತ್ತು. ಆ್ಯಂಡ್ ಗುಡ್, ಗಿಲ್ಲಿ ಯಾರು ಯಾವುದೇ ರೀಸನ್ಗೆ ನಾಮಿನೇಟ್ ಮಾಡಿದ್ರು ಆನ್ಸರ್ ಕೊಡಲಿಲ್ಲ ಅವರು. ಬಟ್ ಒಂದು ಅಬ್ಸರ್ವ್ ಮಾಡಿದ್ರಾಗ ಕಾವ್ಯ ಎಲ್ಲರ ಜೊತೆಗೂ ಸೇಫಾಗಿದ್ದು ಇದು ಸೇಫ್ ಗೇಮ್ ಮಾಡ್ತಿದ್ದಾರೆ. ಕಾವ್ಯನ ಒಬ್ಬರೂ ನಾಮಿನೇಟ್ ಮಾಡಲಿಲ್ಲ, ಬರೀ ಗಿಲ್ಲಿ, ರಕ್ಷಿತಾ, ರಜತ್. ಜಸ್ಟ್ ಬಿಕಾಸ್ ಅವ್ರು ಮೂರೇ ಜನನೇ ಗೇಮ್ನ ಕರೆಕ್ಟಾಗಿ ಆಡ್ತಿರೋದು. ಅವ್ರು 3 ಜನ ಬಿಟ್ಟು ಬೇರೆ ಯಾರು ಕರೆಕ್ಟಾಗಿ ಗೇಮೇ ಆಡ್ತಾ ಇಲ್ಲ ಅಲ್ಲಿ. ಸೊ ಅವ್ರು 3 ಜನ ಮಾತ್ರನೇ ನಾಮಿನೇಟ್ ಮಾಡ್ತಿದ್ರು. ಎಲ್ಲರೂ ಎದುರು ಪುಕ್ಳರಲ್ಲಿರೋರು ಎಲ್ಲರೂ. ಧ್ರುವಂತ್ಗಂತೂ ಸರಿಯಾಗಿ ರಜತ್ ಮಾತಾಡಿದ್ರು. ಬಟ್ ನನ್ಗೆ ಗೊತ್ತಿರಂಗೆ ರಜತ್ ಎಲ್ಲೂ ಬ್ಯಾಡ್ ವರ್ಡ್ಸ್ ಯೂಸ್ ಅಶ್ವಿನಿ ಹೇಳಿದಂಗೆ ಮಾಡಿಲ್ಲ ಅಂತ ಅನಿಸುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಸ್ವಲ್ಪ ರಜತ್ ಅವರು ವರ್ಡ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಎಲ್ಲದಕ್ಕೂ ಕರೆಕ್ಟ್ ಆನ್ಸರ್ಸ್ ಕೊಟ್ಟರು ರಜತ್. ಓನ್ಲಿ ಸರ್ಟನ್ ವರ್ಡ್ಸ್ನ ಅವ್ರು ಯೂಸ್ ಮಾಡದೇ ಇದ್ರೆ ಪರ್ಫೆಕ್ಟ್ ಆಗಿರುತ್ತಿತ್ತು. ಸೊ ನಿಮ್ಗೆ ಏನ್ ಅನಿಸ್ತು ಇವತ್ತಿನ ಎಪಿಸೋಡ್ ನೋಡಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ರಜತ್ ವರ್ಸಸ್ ಅಶ್ವಿನಿ ಆಗ್ತೈತೆ. ನಾವು ಅನ್ಕೊಂಡಿದ್ವಿ ಗಿಲ್ಲಿ ವರ್ಸಸ್ ರಜತ್ ಆಗುತ್ತೆ, ಗಿಲ್ಲಿ ಮತ್ತೆ ರಜತ್ ಹೆವಿ ಕಿತ್ತಾಡ್ತಾರೆ ಅಂತ. ಅವರಿಬ್ಬರೇ ಕ್ಲೋಸ್ ಆಗ್ಬಿಟ್ರು. ಇವಾಗ ಅಶ್ವಿನಿ ಮತ್ತೆ ರಜತ್ ಅವ್ರು ಸಖತ್ ಕಿತ್ತಾಡ್ತವ್ರೆ. ರಜತ್ ಕೇಳಿದ ಪಾಯಿಂಟ್ ಕರೆಕ್ಟಾಗಿತ್ತು, ನನ್ನ ಪ್ರಕಾರ ಕರೆಕ್ಟಾಗಿತ್ತು. ಅವನು ಟೀ ಕಾಂಚಲಿಯಿಂದ ಕೇಳಲಿಲ್ಲ. ಇವಾಗ ನಾವೇನು ನೋಡಿದ್ರೆ ಉರ್ದೋಯ್ತು, ಅದು ಮೊದಲೆಲ್ಲ ಕರೆಕ್ಟಾಗಿತ್ತು, ನನಗೇನು ಬೇಜಾರಿಲ್ಲ. ಅದಾದಮೇಲೆ ಸ್ವಲ್ಪ ತಳ್ಳೋದು ಗಿಲ್ಲೋದು ಮಾಡಿದ್ರಲ್ಲ, ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಅದರಿಂದನೇ ಈ ವಾರ ಸುದೀಪ್ ಅವ್ರ ಹತ್ರ ರಜತ್ ಅವ್ರು ಬೈಸ್ಕೋಬೋದು ಅನಿಸುತ್ತೆ. ನೋಡೋಣ ಏನಕ್ಕೆ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವ್ರು ಸುಮ್ಮನೆ ಇರಲ್ಲ. ಇವಾಗ ಅಳೋದು, ಸೈಡಲ್ಲಿ ಕೂತ್ಕೊಂಡ್ಬಿಡೋದು ಇದೇ ಮಾಡ್ತಾರೆ. ಊಟ ಮಾಡದೇ ಇರೋದು ಆ ಥರ ಮಾಡ್ಬೋದು, ಮತ್ತೆ ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ ಆ ಥರ ಎಲ್ಲ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ ಗುರು, ರಜತ್ ಬಂದಾಗ ಸೀರಿಯಸ್ಲಿ ಹೆಂಗ್ ಅನ್ಸ್ಬಿಟ್ಟಿತ್ತು ಮನ್ಸಿಗೆ ಅಂದ್ರೆ, ಶಟ್, ನನ್ನ ಮಗ ಬಂದ್ಬಿಟ್ಟು ಮತ್ತೆ ಎಲ್ಲ ಗಿಲ್ಲಿಗೆ ಬೇಜಾರು ಮಾಡ್ತಾನ, ಗಿಲ್ಲಿಗೆ ಮತ್ತೆ ಏನಾದರೂ ಟಾರ್ಚರ್ ಕೊಡ್ತಾನ, ಹಿಂಗೆಲ್ಲ ಅನಿಸ್ತಿತ್ತು. ಅವನ್ನ ಯಾವಾಗ ವೈಲ್ಡ್ ಕಾರ್ಡ್ ಅಂತ ಒಳಗೆ ಬಿಟ್ರು, ನಮ್ಮ ಗಿಲ್ಲಿ ಯಾವ ಲೆವೆಲಲ್ಲಿ ಜನಗಳನ್ನ ಪಕ್ ಅಂತ ಹಂಗೆ ಇವಾಗ ನಮ್ಮ ಕರ್ನಾಟಕ ಜನತೆನ ಹೇಗೆ ಮನ್ಸೊಳಗೆ ಅವನೊಬ್ಬನೇ ಗಿಲ್ಲಿ ಕೂತಾನೋ ಹಂಗೆ ರಜತ್ನು ಕೂಡ ಕೈಗೊಂಬೆ ಮಾಡ್ಕೊಂಡು ಕೂರಿಸ್ಬಿಟ್ಟಿದಾನಲ್ಲ. ಸೀರಿಯಸ್ಲಿ ರಜತ್ ಅವ್ನು ಮಾಡೋ ಕಾಮಿಡಿಗೆ ನೋಡ್ಕೊಂಡು ಈ ಅಂತ ಅಲ್ಕೈತ ಅವನಿಗೆ ಫುಲ್ ಸಪೋರ್ಟ್ ಮಾಡ್ತಾ ಎಷ್ಟು ಚೆನ್ನಾಗಿದ್ದಾರೆ. ಗಿಲ್ಲಿ ರಜತ್ನ ನೋಡೋಕ್ಕೆ ಖುಷಿ ಆಗುತ್ತೆ. ನಿಮಗೂ ಹಾಗೆ ಸರ್ ಕಮೆಂಟ್ ಮಾಡಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ.